ಬಟ್ಟೆ ಇದಕ್ಕೆ ತುಂಬ್ತಾ ಇದಾರೆ ತಿಂದ ಆ ಪೂಜಾರಿ ತಿಂದನ ಕಣ ಕೊಡಿ ಸಾಕು ನಾವೇನ್ ತಗೊಂಡು ಎಲ್ಲಾನು ಜೋರ ಮಾಡ್ಬಿಟ್ಟು ಮಾತ್ರ ತಂದಿದ್ದೀರ ನಿಮ್ ಹೆಂಗ್ ಒಪ್ಪಿಸ್ಕೊಳ್ಳಿ ನಾನು ಎರಡು ವರ್ಷ ಆದ್ಮೇಲೆ ನನ್ನ ಸನ್ನಿಧಿಗೆ ಬಂದಿದ್ರಿ ಈಗ ಏನಾಯ್ತಾ ನಿಮ್ಗೆ ಎಲ್ಲ ತಾಯಿ ನಮ್ಮವ್ವ ಕಷ್ಟ ಮೇಲೆ ಕಷ್ಟನೇ ಕೊಡ್ತಿದ್ದಲ್ಲ ಎಲ್ಲಿ ಬರಕ್ ಜಾಗ ಕೊಟ್ಟಿದ್ದೆ ಯಾವ ಕಷ್ಟ ಆಯ್ತು ಈಗ ತಾನೆ ಅಷ್ಟು ಹೊಡೆದಲ್ಲ ಅದಕ್ಕೆ ಅರ್ದಿದ್ದೇನಮ್ಮ ನೀನು ಬಡ್ಕೊಂಬಂತ 5,100 ರೂಪಾಯಿ 5,100 ರೂಪಾಯಿ ಹಾ ಮಡ್ತೇನೆ ಇಲ್ವಾ ದೇವ್ರು ಏನೇ ಕಟ್ತಿಲಿ ನಮ್ಮವ್ವ ನಾನು 5,100 ರೂಪಾಯಿ 10,100 ರೂಪಾಯಿ ಮಾಡ್ತೀನಿ ತರ್ಸ್ಕೊಂಡಿದ್ದಿ ಇಸ್ಪಡಾಡೋದಲ್ಲಿ ಟಮ್ಡಾಟ್ ಮೇಲೆ ಬಂದ್ರ ನಿನ್ ನಾಲ್ಕ ಮೇಲೆ ಕರ್ಪುರ ಕಸ್ತೀನಿ ಅಂತ ಹರ್ಸ್ಕೊಂಡಿದ್ದೀನಿ ಅದನ್ನ ಕಸ್ಕೊಬಿಡು ಕಸ್ಕೊಂಡು ಇಡ್ಲಿ 10,100 ರೂಪಾಯಿ ನಿನ್ ಕಾಲ್ ಕಡೆ ಮುಡುಗ್ತಾ ಇದ್ದೀನಿ ಬತ್ತೀನ ನಿಮ್ಮ ಅರ್ಕ ಒಪ್ಪಿಸ್ಕೊಂಡಿನೇ ಬತ್ತೀನ ಫಸ್ಟ್ ಹೇಳೇವ ಈ ಮಾತಾ ನನ್ನೇ ನೋಡಿದೆ ನಿನ್ ಕಟ್ಕೊಂಡು ಹಿಂಗೆ ಅನ್ಭವಿಸ್ಬಿಟ್ಟಲ್ಲ ಆಗಿದ್ದು ಕಾಲೇಜ್ ತಾಲೂಕುವೆ ನನ್ನ ಮಗನ್ ಕೇಳಿ ಆ ಮಾತು ಕೇಳ್ದಲ್ಲ ಅವನೇ ಇನ್ನೂ ಯಜಮಾತ್ರ ತಪ್ಪು ತಾಗ ಎಲ್ಲ ಮಾಡ್ಬೇಕು ನನ್ನ ತಪ್ಪು ಮಾಡ್ಕೊ ಅಂತ ಕೇಳ್ತಾನ ಬಾ ಅದೇನೋ ಬಟನ್ ಯಾವ ನೋಡ್ಕ ಮೊಸರು ಹೊಂದ್ಕೊಬಿಡನು 5,000 ತಪ್ಪು ಮಾಡ್ಬಂದಲ್ಲ ಮಾತಾಡೇ ಮತ್ತ 500 ರೂಪಾಯಿ ಕೊಡುವ ನೀನ್ ಹೊಡಿತಿದೆ ನಾವು ಕುತ್ಕೊತೀವಿ ಎಲ್ಲ ಮುಗಿದ್ಮೇಲೆ ನೋಡೇ ನೋಡಿ ಯಾವ್ದಾ ಗುಲಾಮ ಅಕ್ಕ 200 ಇವನು ಗುಲಾಮ ಈ ನನ್ ಮಗನು ಗುಲಾಮ ಐಶೋರೆ ಅಷ್ಟು ಕ್ಲೋಸ್ ಫ್ರೆಂಡ್ ಅಂತ ಅವ್ರು ಹೇಳ್ತಾ ಇದ್ರೆ ನಿಮ್ಗೆ ಮೋಸ ಮಾಡ್ತೀನಿ ಅಂತ ನಿಮ್ಗೆ ಏನು ಅಂತೀರೋ ಮೇಡಮ್? ಸರ್ ಅವ್ರು ಹೇಳಿದ್ದೆಲ್ಲ ನಿಜ ಸರ್. ಆದ್ರೆ ಅವ್ರು ಊರ್ಗ್ ಹೋಗ್ಬೇಕಾದ್ರೆ ಸರ್ ಇವ್ರ ಗಂಟೆಗೆ ಸರ್ ಹುಸಿ ಕಾಟ ಕೊಡ್ತಿರ್ಲಿಲ್ಲ ಸರ್ ಅವಳು ಸರ್ ದಿನ ಬಯೋಳು ಸಾರ್ ಚೆನ್ನಾಗಿಲ್ಲ ಅನ್ನ ಚೆನ್ನಾಗಿಲ್ಲ ಅಂತ ಇವ್ರು ಏನ್ ಹೇಳಿದ್ರು ಎಲ್ಲಕ್ಕೂ ಒಳ್ಳೆಯವರು ಸರ್ ಎಲ್ಲಕ್ಕೂ ಬಯೋಳು ಅದಕ್ಕೆ ಸರ್ ಅವ್ರು ಊರ್ ಬಂದಿದೆ ಸರ್ ಇವ್ರನ್ನ ಸರ್ ನಾನೇ ಪ್ರೀತಿನ ಸಾಕೊಳ್ಳೋಣ ನಾವೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾವಿಬ್ರು ಮದ್ವೆ ಆದ್ವಿ ಸರ್. ನೋಡಿದ್ರೆ ಮೇಡಮ್ ನೀವು ನೋಡ್ರಿ ಸರ್ ನಿಮ್ಗೂ ನೆಮ್ಮದಿ ಇಲ್ಲ ಮನೇಲಿ ನಿಮ್ಗೂ ಕಟ್ಕೊಂಡ್ಬಿಡ್ತಾಳ ಆಗ್ಬಿಡಿ ನಿಮ್ಗೂ ನೆಮ್ಮದಿ ಇಲ್ಲ ಇವನು ಕಟ್ಕೊಂಡ್ಬಿಡ್ತಾಳ ಆಗ್ಬಿಡಿ ಊರಲ್ಲಿ ಯಾರ್ಯಾರು ನೆಮ್ಮದಿ ಇಲ್ಲ ಎಲ್ಲರೂ ಗಂಟೆ ಮಾಡ್ತಾರೆ ಯಾಕೆ ಮೇಡಮ್ ನನ್ನ ಸಂಸಾರ ನೋಡ್ದಾಕ್ಬೇಕು ಅಂತ ಆಸೆ ಇಲ್ಲ ಸರ್ ನಿಮ್ಗೆ ಆಸೆ ಇದ್ರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಮೇಡಮ್. ವಿಚಾರಗಳ ತಯಾರಿಸಿ ಕಚ್ಚಾಡ್ತಿದ್ರೆ 5 ನಿಮಿಷ ಶಾಂತವಾಗಿರಿ. ಮಕ್ಕಳು ಭವಿಷ್ಯ ನೋಡಿ ಮೇಡಮ್. ಏನಪ್ಪ ನಿಮ್ಮ ಹೆಸರೇನಪ್ಪ? ನಿಮ್ಮ ಹೆಸರು ನನ್ನ. ಓಕೆ. ನಿಮ್ಗೆ ನಿಮ್ ತಂದೆ ಬೇಕಪ್ಪ ನಿಮ್ ತಾಯಿ ಬೇಕಪ್ಪ? ಗೊತ್ತಾವನ್ನ ಡೈಲಿ 10 ರೂಪಾಯಿ ಬಿಸ್ಕೆಟ್ ಬೇಕಿತ್ತು ಏನಪ್ಪ ಅವ್ರ ಅಪ್ಪಂದ ಏನೋ ಹಾಕ್ಲಿ ಏನಪ್ಪ ನಿಮ್ಗೇನಪ್ಪ? ಸರ್ ನನ್ನ ಮಗನ ಇಂಗ್ಲಿಷ್ ಮೀಡಿಯಂ ಓದಿದ್ದೀನಿ ಸರ್. ಇಂಗ್ಲಿಷ್ ಮೀಡಿಯಂ ಓದಿಲ್ಲ ಪಬ್ಲಿಕ್ ಕನ್ನಡ ಯಾವ ಮಾತಾಡೋದು ಯೂಟ್ಯೂಬ್ ಚಾನಲ್ ನಿಮ್ಮ ಮನೋರಂಜನೆಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.